ವೀಕ್ಷಕರೇ ನಮಸ್ಕಾರ. R5 ನ್ಯೂಸ್ಗೆ ಸ್ವಾಗತ. ಕನ್ನಡ ಚಿತ್ರರಂಗದಲ್ಲಿ ಸಿನಿಮಾಗಳು ಸೆಟ್ಟೇರುವುದೇನು ಹೊಸದಲ್ಲ. ಅದೆಷ್ಟೋ ಚಿತ್ರಗಳು ಸೆಟ್ಟೇರಿದ ನಂತರ ಚಿತ್ರೀಕರಣಗೊಂಡು ಚಿತ್ರಮಂದಿರಕ್ಕೆ ಬಂದು ಕನ್ನಡ ಕಲಾ ರಸಿಕರ ಮನಸ್ಸು ಗೆಲ್ಲುವಲ್ಲಿ ಯಶಸ್ಸಾಗುತ್ತೆ. ಕರೋನಾದ ನಂತರ ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಬರುತ್ತಿಲ್ಲ ಎಂಬ ಮಾತಿದ್ದರೂ ಚಿತ್ರಗಳ ನಿರ್ಮಾಣವೇನೂ ಕಡಿಮೆಯಾಗಿಲ್ಲ. ಪ್ರತಿ ವಾರ ಸರಿಸುಮಾರು 7ರಿಂದ 8 ಕನ್ನಡ ಸಿನಿಮಾಗಳು ಬಿಡುಗಡೆಯಾಗುತ್ತಲೇ ಇದೆ. ಅದೇ ಸಾಲಿಗೆ ಮತ್ತೊಂದು ಕನ್ನಡ ಚಿತ್ರ ತನ್ನ ಪೋಸ್ಟರ್ ಮತ್ತು ಟೈಟಲ್ ಬಿಡುಗಡೆ ಮಾಡಿದೆ. ಹೌದು ವೀಕ್ಷಕರೇ, ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ರವರಿಂದ ಅನ್ಯಾಯಕಾರಿ ಬ್ರಹ್ಮ ಚಲನಚಿತ್ರದ ಪೋಸ್ಟರ್ ಹಾಗೂ ಟೈಟಲ್ ಬಿಡುಗಡೆಯಾಗಿದೆ. ಬರಗೂರು ಇಂಟರ್ನ್ಯಾಷನಲ್ ಬ್ಯಾನರ್ ಅಡಿಯಲ್ಲಿ ಬಾಲಕೃಷ್ಣ ಬರಗೂರು ಕಥೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ನಿರ್ಮಾಣದ ಜೊತೆಗೆ ನಟನೆ ಸಹ ಮಾಡಿದ್ದಾರೆ. ಈ ಪೋಸ್ಟರ್ ಮತ್ತು ಟೈಟಲ್ ಬಿಡುಗಡೆಯ ಸಮಾರಂಭದಲ್ಲಿ ಆಕಾಶವಾಣಿಯ ಜಿ ತಿಪ್ಪೇಸ್ವಾಮಿ, ನಾಯಕ ಬಾಲಕೃಷ್ಣ ಬರಗೂರು, ನಾಯಕಿ ಭುವನ ಹರೀಶ್, ಹಿರಿಯ ಕಲಾವಿದರಾದ ಶಿವಕುಮಾರ್ ಆರಾಧ್ಯ, ಯೋಗ ರಾಮು ಹಾಗೂ ತಾಂತ್ರಿಕ ವರ್ಗ ಮತ್ತು ಚಿತ್ರ ತಂಡದ ಎಲ್ಲ ಸದಸ್ಯರು ಭಾಗಿಯಾಗಿದ್ದರು. ಈ ಚಿತ್ರಕ್ಕೆ ರಾಮು ಜಿ ಹಳ್ಳಿಯವರ ಛಾಯಾಗ್ರಹಣವಿದ್ದು ಸಂಕಲನ ಆಯುರ್ರವರು ಮಾಡಿರುತ್ತಾರೆ. ಅನ್ಯಾಯಕಾರಿ ಬ್ರಹ್ಮ ಚಿತ್ರಕ್ಕೆ ಶುಭಾಶಯಗಳು ಕೋರಣವೇ. ವರದಿ ಗುರುರಾಜ್ ಕುಲಕರ್ಣಿ, R5 ನ್ಯೂಸ್, ಬೆಂಗಳೂರು.